ಧರ್ಮಸ್ಥಳ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ಅನಾಮಿಕ ವ್ಯಕ್ತಿ ಒಟ್ಟು 30 ಸ್ಥಳವನ್ನ ಗುರುತಿಸೋ ಸಾಧ್ಯತೆ ಇದೆ. ಈಗಾಗಲೇ 13 ಜಾಗವನ್ನ ಗುರುತಿಸಿದ್ದಾರೆ ಮಾಸ್ಕ್ ಮ್ಯಾನ್. ಇಂದು ಇನ್ನೂ ಶವವನ್ನ ಹೂತಿಟ್ಟ 17 ಸ್ಥಳ ಪ್ರಕರಣವನ್ನ ಇದೀಗ ಪ್ರಕರಣ ಚುರುಕಾಗಿರುವಂತದ್ದು. ಸಾಕ್ಷಿ ದೂರುದಾರ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿ 13 ಜಾಗಗಳನ್ನ ವಿಶೇಷವಾಗಿ ತನಿಖಾ ತಂಡದ ಅಧಿಕಾರಿಗಳಿಗೆ ಸೋಮವಾರ ತೋರಿಸಿದ್ದಾರೆ. ಆ 13 ಜಾಗಗಳನ್ನ ಇದೀಗ ಸೀಲ್ ಮಾಡಲಾಗಿರುವಂತದ್ದು. ಯಾರು ಕೂಡ ಆ ಜಾಗಗಳಿಗೆ ತೆರಳದಂತೆ ಸೀಲ್ ಮಾಡಲಾಗಿದೆ. ಮುಖಕ್ಕೆ ಮುಸುಕು ಹಾಕಿದ್ದಂತಹ ಸಾಕ್ಷಿ ದೂರುದಾರ ತೋರಿಸಿದ ಒಂದೊಂದು ಜಾಗದ GPS ಗುರುತುಗಳನ್ನ ದಾಖಲಿಸಿಕೊಂಡು ಎಸ್ಐಟಿ ಅಧಿಕಾರಿಗಳು ಅಲ್ಲಿ ಕೆಂಪು ರಿಬ್ಬನ್ ಅನ್ನ ಕಟ್ಟಿದ್ದಾರೆ. ಆತ ತೋರಿಸುತ್ತಾ ಹೋದ ಪ್ರತಿ ಜಾಗವನ್ನು ಕೂಡ ನಿರ್ದಿಷ್ಟ ಸಂಖ್ಯೆಯ ಮೂಲಕ ಗುರುತು ಮಾಡಿಕೊಳ್ಳಲಾಗಿದೆ. ಎಸ್ಐಟಿ ತಂಡದಿಂದ ತನಿಖೆ ಚುರುಕಾಗಿರುವಂತದ್ದು. ಆದಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಯುತವಾದ ತೀರ್ಮಾನ ಕೂಡ ಹೊರಬರುವಂತಹ ಸಾಧ್ಯತೆಗಳಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು, ವಿಧಿವಿಜ್ಞಾನ ತಜ್ಞರು ಹಾಗೂ ಭದ್ರತಾ ಸಿಬ್ಬಂದಿ ಸಾಕ್ಷಿ ದೂರುದಾರನ ಜೊತೆ ಸುಮಾರು 2 ಕಿಲೋಮೀಟರ್ ದೂರದ ಮುಂಡಾಜೆ ಮೀಸಲು ಅರಣ್ಯಕ್ಕೆ ಸೇರಿದ ಕಾಡಿನಲ್ಲಿ ಅಲೆದಾಡಿದ್ದಾರೆ. ಈ ವೇಳೆ ಕೆಲವೊಂದಷ್ಟು ಜಾಗಗಳನ್ನ ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಎಸ್ಐಟಿ ಸಿಬ್ಬಂದಿ ಆತ ತೋರಿಸಿದ ಜಾಗಗಳ ವಿಡಿಯೋ ಕೂಡ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಈಗಾಗಲೇ 13 ಜಾಗವನ್ನ ಸೀಲ್ ಮಾಡಲಾಗಿದೆ. ಆದಷ್ಟು ಬೇಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಚುರುಕಾಗಿರೋದ್ರಿಂದ ನ್ಯಾಯ ಕೂಡ ಆದಷ್ಟು ಬೇಗ ಸಿಗುವಂತ ಸಾಧ್ಯತೆ ಇರುವಂತದ್ದು. ಏನು ಊಹಾಪೋಹಗಳು, ಗೊಂದಲಗಳು ಕೇಳಿ ಬರ್ತಾ ಇದೆ, ಆ ಎಲ್ಲಾ ಗೊಂದಲಗಳಿಗೂ ಕೂಡ ಇತಿಶ್ರೀಯನ್ನ ಆಡ್ತಾರೆ. ಹಾಗಿದ್ರೆ ಹೊರಬೀಳುತ್ತಾ ಧರ್ಮಸ್ಥಳದ ಸಮಾಧಿ ರಹಸ್ಯ. ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗದಲ್ಲಿ ಉತ್ಖನನ ಕಾರ್ಯ ಕೂಡ ಈಗಾಗಲೇ ಮುಂದುವರಿತಾ ಇರುವಂತದ್ದು. ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಸಮ್ಮುಖದಲ್ಲಿ ಉತ್ಖನನ ಕಾರ್ಯವನ್ನ ನಡೆಸಲಾಗುತ್ತೆ. ಹೊರಬೀಳುತ್ತಾ ಧರ್ಮಸ್ಥಳದ ಸಮಾಧಿ ರಹಸ್ಯ. ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗದಲ್ಲಿ ಉತ್ಖನನ ಕಾರ್ಯ ಕೂಡ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಸಮ್ಮುಖದಲ್ಲಿ ಉತ್ಖನನ ಕಾರ್ಯವನ್ನ ನಡೆಸಲಾಗುತ್ತೆ. ಪ್ರತಿ ಜಾಗ ಅಗೆಯೋದಕ್ಕೆ ಕನಿಷ್ಠ 4 ಗಂಟೆ ಅವಧಿ ಸಮಯ ಬೇಕು. ಹಾಗಾಗಿ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು. ಕನಿಷ್ಠ 6 ಫೀಟ್ನಷ್ಟು ಭೂಮಿಯನ್ನ ಅಗೆಯಲು 12 ಮಂದಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಸಾಕ್ಷಿದಾರ ಮತ್ತಷ್ಟು ಅಗೆಯೋಕೆ ಹೇಳಿದ್ರೆ ಮತ್ತೆ ಉತ್ಖನನ ಕಾರ್ಯ ನಡೆಯುವಂತದ್ದು. ತಹಸೀಲ್ದಾರ್ ಸಮ್ಮುಖದಲ್ಲಿ FSL ಕಾರ್ಯ ಶೋಧವನ್ನ ಮಾಡುವಂತದ್ದು. ಈಗಾಗಲೇ ಸಾಕ್ಷಿ ದೂರುದಾರ ಸೋಮವಾರ ತೋರಿಸಿದ 13 ಜಾಗಗಳು ಕೂಡ ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ 1 ಕಿಲೋಮೀಟರ್ ವ್ಯಾಪ್ತಿಯ ಕಾಡಿನಲ್ಲಿವೆ. ಹಾಗಾಗಿ 13 ಜಾಗಗಳನ್ನ ಈಗಾಗಲೇ ಸೀಲ್ ಮಾಡಿರುವಂತದ್ದು. ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗದಲ್ಲಿ ಉತ್ಖನನ ಕಾರ್ಯ ಕೂಡ ನಡೆಯುತ್ತೆ. ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಸಮ್ಮುಖದಲ್ಲಿ ಈ ಒಂದು ಕಾರ್ಯ ನಡೆಯುವಂತದ್ದು. ಪ್ರತಿ ಜಾಗವನ್ನ ಈಗಾಗಲೇ ಏನು 13 ಜಾಗವನ್ನ ತೋರಿಸಿದ್ದಾರೆ ಅನಾಮಿಕ ವ್ಯಕ್ತಿ, ಆ ಜಾಗಗಳನ್ನ ಅಗೆಯೋದಕ್ಕೆ ಕನಿಷ್ಠ 4 ಗಂಟೆ ಬೇಕಾಗತ್ತೆ. 4 ಗಂಟೆ ಅವಧಿ ಸಮಯ ಬೇಕಾಗುವಂತದ್ದು ಪ್ರತಿ ಜಾಗವನ್ನ ಅಗೆಯೋದಕ್ಕೆ. ಕನಿಷ್ಠ 6 ಫೀಟ್ನಷ್ಟು ಭೂಮಿ ಅಗೆಯಲು 12 ಮಂದಿಗೆ ಈಗಾಗಲೇ ಸೂಚನೆಯನ್ನ ಕೂಡ ಕೊಡಲಾಗಿದೆ. ತಹಸೀಲ್ದಾರ್ ಸಮ್ಮುಖದಲ್ಲಿ FSL, SO, CO, ಪಂಚರು, SIT ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಮಣ್ಣನ್ನ ಅಗೆಯುವಂತಹ ಕಾರ್ಯ ಕೂಡ ನಡೆಯುವಂತದ್ದು. ಮೊದಲು ತೋರಿಸಿದ 8 ಜಾಗಗಳು ನೇತ್ರಾವತಿ ನದಿ ದಂಡೆಯಲ್ಲಿದ್ದರೆ ಉಳಿದ 4 ಜಾಗಗಳು ನೇತ್ರಾವತಿ ಸೇತುವೆಯಿಂದ ಸ್ನಾನಘಟ್ಟದ ಕಡೆಗೆ ರಾಜ್ಯ ಹೆದ್ದಾರಿ 37ರ ಪಕ್ಕದಲ್ಲಿದ್ವು. ಒಂದು ಜಾಗ ಮಾತ್ರ ಸ್ನಾನಘಟ್ಟದ ಸಮೀಪದ ಕಿರು ಅಣೆಕಟ್ಟೆಯ ಪಕ್ಕದ ಬಯಲಿನಲ್ಲಿ ಇದ್ದಂತಹ ಜಾಗವಾಗಿತ್ತು. ಇದೀಗ ಧರ್ಮಸ್ಥಳ ಕೇಸ್ ಎಸ್ಐಟಿ
ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಈ ಕುರಿತಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹಾಗಾಗಿ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಧರ್ಮಸ್ಥಳದಲ್ಲಿ ಎಸ್ಐಟಿ ತಂಡದಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ತನಿಖೆಯಲ್ಲಿ ನಾವ್ಯಾರೂ ಮಧ್ಯಪ್ರವೇಶ ಮಾಡಲ್ಲ ಅನ್ನುವ ಹೇಳಿಕೆಯನ್ನ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಈ ಕುರಿತಾಗಿ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಒಂದೇ ದಿನ 13 ಕಡೆ ಜಾಗ ತೋರಿಸಿದ್ದಾರೆ. ಅದು ತನಿಖೆ ಮುಂದುವರಿಯುತ್ತೆ. ನಾವು ಬಹಳ ಗಂಭೀರವಾಗಿ, ನಾನು ಮೊದಲೇ ಹೇಳಿದ್ದೀನಿ, ಇದನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ. SIT ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ನಾವು ಯಾರು ಏನು ಹೇಳಿಕೆ ಕೊಡೋದಕ್ಕೆ ಆಗೋದಿಲ್ಲ. ನಮ್ ಜಿಲ್ಲೆ 5 ಗಂಟೆಗಿದೆ. 29 ನಮ್ ಜಮಾತೆ ಇದ್ದೇ ಇರುತ್ತೆ, ಯಾಕಿರಲ್ಲ? ಅರೆ ನಮ್ಗೂ ಎಲ್ಲ ನಮ್ದು ಕ್ಷೇತ್ರ ಅಲ್ವಾ? ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮವು ಹೇಳ್ಕೊಂತೀವಿ ನಮ್ಮ ಕಷ್ಟ ಸುಖ. ವಿಪಕ್ಷ ಶಾಸಕರನ್ನ ಸಭೆ ಮಾಡ್ತೀರಾ ಹೇಗೆ ಸರ್? ಇಲ್ಲ, ಅದು ಮುಖ್ಯಮಂತ್ರಿಗಳು ತೀರ್ಮಾನ. ಒಂದೇ ದಿನ 13 ಕಡೆ ಜಾಗ ತೋರಿಸಿದ್ದಾರೆ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ತನಿಖೆ ಚುರುಕಾಗಿರುವಂತದ್ದು. ಶವಗಳನ್ನ ಹೂತಿಡಲಾಗಿರುವಂತಹ ಜಾಗವನ್ನ ಕೂಡ ಏನು ಅನಾಮಿಕ ವ್ಯಕ್ತಿ ತೋರಿಸ್ತಾ ಹೋದಂತೆ SIT ತಂಡ ವಿಡಿಯೋವನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ 13 ಜಾಗಗಳನ್ನ ಕೂಡ ತೋರಿಸಿರುವಂತದ್ದು. 13 ಜಾಗಗಳನ್ನ ಸೀಲ್ ಮಾಡಲಾಗಿದೆ. ಈ ಕುರಿತಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ SIT ಅಧಿಕಾರಿಗಳು ಈ ಒಂದು ಪ್ರಕರಣವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹಾಗಾಗಿ ತನಿಖೆಯನ್ನ ಚುರುಕಾಗಿ ಮಾಡ್ತಾ ಇರುವಂತದ್ದು. ಇನ್ನು ಧರ್ಮಸ್ಥಳದಲ್ಲಿ SIT ತಂಡದಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ತನಿಖೆಯಲ್ಲಿ ನಾವ್ಯಾರು ಕೂಡ ಮಧ್ಯಪ್ರವೇಶವನ್ನ ಮಾಡಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇಂದು ಕೂಡ ಈ ಒಂದು ಸ್ಥಳ ಮಹಜರು ಮುಂದುವರಿಯುವಂತದ್ದು. ಇನ್ನುಳಿದ 17 ಸ್ಥಳಗಳ ಮಹಜರನ್ನ ಮಾಡಲಾಗುತ್ತೆ. ಒಟ್ಟಾರೆ 30 ಸ್ಥಳಗಳನ್ನ ಅನಾಮಿಕ ವ್ಯಕ್ತಿ ಗುರುತಿಸುವ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಇನ್ನುಳಿದಂತಹ 17 ಸ್ಥಳಗಳ ಮಹಜರಿಗೆ SIT ಸಜ್ಜನ್ನ ಮಾಡಿಕೊಂಡಿದೆ. ಎಲ್ಲಾ ರೀತಿಯಾದಂತಹ ನಿಯೋಜನೆಗಳನ್ನ ಮಾಡಿರುವಂತದ್ದು.